ತಮ್ಮ ತಂದೆಯವರನ್ನ ಕೊಂದವರ ಬೆಂಬಲಿಗರ ಜೊತೆಗೆ ರಾಹುಲ್ ಗಾಂಧಿ ಕೈ ಜೋಡಿಸಿದ್ದಾರೆ. ತಮ್ಮ ತಂದೆಯನ್ನ ಕೊಂದವರ ಸಿದ್ಧಾಂತದ ಜೊತೆಗೆ ರಾಹುಲ್ ಗಾಂಧಿ ಅವರು ರಾಜಿಯಾಗಿದ್ದಾರೆ. ಅಧಿಕಾರದ ಆಸೆ ಒಬ್ಬ ವ್ಯಕ್ತಿಯನ್ನ ಈ ಮಟ್ಟಕ್ಕೂ ಇಳಿಸಿಬಿಡುತ್ತಾ? ಏನಿದು ವಿಷಯ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಭಾರತದ ಪ್ರಧಾನಮಂತ್ರಿ ಆಗಿದ್ದ ರಾಜೀವ್ ಗಾಂಧಿ ಅವರು 1991ರ ಮೇ 21ರಂದು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ಸಂದರ್ಭವನ್ನ ಉಪಯೋಗಿಸಿಕೊಂಡ LTTE ಉಗ್ರ ಸಂಘಟನೆಯ ಆತ್ಮಹತ್ಯಾ ಬಾಂಬರ್ಗಳು ದಾಳಿ ನಡೆಸಿ ಭೀಕರವಾಗಿ ಹತ್ಯೆ ಮಾಡಿದ್ರು. ಅದಾದ ನಂತರ ಭಾರತ ಸರ್ಕಾರ LTTE ಸಂಘಟನೆಯನ್ನ ನಿಷೇಧಿಸಿತ್ತು ಮತ್ತು ಈಗಲೂ ಅದೊಂದು ಘೋಷಿತ ನಿಷೇಧಿತ ಉಗ್ರ ಸಂಘಟನೆಯೇ ಆಗಿದೆ. ಆದರೆ ರಾಜೀವ್ ಗಾಂಧಿ ಅವರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದ ಅದೇ LTTE ಸಂಘಟನೆಯ ಬೆಂಬಲಿಗರೊಂದಿಗೆ ಅವರ ಪುತ್ರ ರಾಹುಲ್ ಗಾಂಧಿ ಅವರು ಕೈ ಜೋಡಿಸಿದ್ದಾರೆ. ಆ ನಿಷೇಧಿತ ಉಗ್ರ ಸಂಘಟನೆಯ ಕಟ್ಟರ್ ಬೆಂಬಲಿಗರಾಗಿಯೇ ಗುರುತಿಸಿಕೊಂಡಿರುವಂತಹ ತೋಳ್ ತಿರುಮಾವಳವನ್ ಅವರೊಂದಿಗೆ ವೈಯಕ್ತಿಕವಾಗಿಯೂ ಮತ್ತು ರಾಜಕೀಯವಾಗಿಯೂ ಅತ್ಯಂತ ಆತ್ಮೀಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಪ್ರಸ್ತುತ ವಿಡುತಲೈ ಚಿರುತೈಗಲ್ ಕಚ್ಚಿ ಅಥವಾ VCK ಎನ್ನುವ ರಾಜಕೀಯ ಪಕ್ಷದ ನಾಯಕರಾಗಿರುವಂತಹ ತಿರುಮಾವಳವನ್ ಅವರು ಮೊದಲಿನಿಂದಲೂ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ವಿರುದ್ಧ ಇದ್ದವರು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತ್ಯೇಕ ತಮಿಳು ರಾಷ್ಟ್ರೀಯತೆ ಅನ್ನುವ ಹೆಸರಿನಲ್ಲಿ ನಿಷೇಧಿತ ಉಗ್ರಗಾಮಿ ಸಂಘಟನೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂದರೆ LTTEಗೆ ಬೆಂಬಲಿಸುತ್ತಲೇ ಇದ್ದವರು. ಪ್ರತ್ಯೇಕ ತಮಿಳು ರಾಷ್ಟ್ರೀಯತೆ ಅನ್ನುವ ಹೆಸರಿನಲ್ಲಿ ನಿಷೇಧಿತ ಉಗ್ರಗಾಮಿ ಸಂಘಟನೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂದ್ರೆ LTTEಗೆ ಬೆಂಬಲಿಸುತ್ತಲೇ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಂಡವರು. ಅಷ್ಟೇ ಅಲ್ಲದೆ ಅವರು LTTEಯ ದೀರ್ಘಕಾಲೀನ ಸೈದ್ಧಾಂತಿಕ ಬೆಂಬಲಿಗರು. LTTE ಯಾವ ಉದ್ದೇಶವನ್ನಿಟ್ಟುಕೊಂಡು ಹೋರಾಡುತ್ತಾ ಇದೆಯೋ ಅದೇ ಸ್ವತಂತ್ರ ತಮಿಳು ಈಳಂನ ಹೋರಾಟಗಾರರು. LTTE ಜೊತೆಗೆ ನಿಕಟವಾದಂತಹ ವೈಯಕ್ತಿಕ ಮತ್ತು ರಾಜಕೀಯ ಸಂಬಂಧವನ್ನ ಅವರು ಈಗಲೂ ಹೊಂದಿದ್ದಾರೆ. ತಿರುಮಾವಲವನ್ LTTE ಉಗ್ರ ಸಂಘಟನೆಯ ನಾಯಕ ವೇಳುಪಿಳ್ಳೈ ಪ್ರಭಾಕರನ್ನೂ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರೇ ನಮಗೆ ಸ್ಫೂರ್ತಿ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ರಾಜೀವ್ ಗಾಂಧಿಯವರ ಹತ್ಯೆ ನಡೆಸಿದ LTTE ಮೇಲಿನ ನಿಷೇಧವನ್ನು ತೆಗೆದುಹಾಕಬೇಕು ಅಂತಲೂ ಅವರು ನಿರಂತರವಾಗಿ ಒತ್ತಾಯಿಸುತ್ತಲೇ ಇದ್ದಾರೆ. ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಹತರಾದಂತಹ LTTE ಉಗ್ರರಿಗೆ ಗೌರವ ಸಲ್ಲಿಸಿ ಬಂದಿದ್ದಾರೆ. ಹೀಗೆ ತಮ್ಮ ತಂದೆಯವರ ಹತ್ಯೆ ನಡೆಸಿದಂತಹ ಒಂದು ಉಗ್ರ ಸಂಘಟನೆಯ ಕಟ್ಟರ್ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವಂತಹ ತಿರುಮಾವಲವನ್ ಮತ್ತು ಅವರ ಪಕ್ಷದ ಜೊತೆಗೆ ರಾಹುಲ್ ಗಾಂಧಿ ಅವರದ್ದು ಅದೆಂತಹ ಸ್ನೇಹ, ಅದೆಂತಹ ಆತ್ಮೀಯತೆ ಗೊತ್ತಾ? ಅದೇನೋ ಗಳಸ್ಯ ಕಂಠಸ್ಯ ಅಂತಾರಲ್ಲ ಹಾಗೆ. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಮತ್ತು ತಿರುಮಾವಲವನ್ ಅವರ VCK ಎರಡೂ ಪಕ್ಷಗಳು ಕೂಡ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದನ್ನೊಂದು ಬಿಟ್ಟು ಕೊಡದ ಮಿತ್ರ ಪಕ್ಷಗಳು. ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟದ ಪಕ್ಷಗಳಲ್ಲಿ VCK ಪಕ್ಷವೂ ಒಂದು. ಹಾಗೆ ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಅವರ ಸರ್ಕಾರ ರಚನೆಗೆ ಕೂಡ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಮತ್ತು ತಿರುಮಾವಲವನ್ ಅವರ VCK ಪಕ್ಷಗಳು ಒಗ್ಗಟ್ಟಾಗಿ ಬೆಂಬಲವನ್ನು ಕೊಟ್ಟಿದೆ. ಭಾರತ್ ಜೋಡೋ ಹೆಸರಿನ ಯಾತ್ರೆಯಲ್ಲಿ ತಿರುಮಾವಲವನ್ ಮತ್ತು ರಾಹುಲ್ ಗಾಂಧಿ ಇಬ್ಬರು ಒಟ್ಟಾಗಿ ಹೆಜ್ಜೆ ಹಾಕಿದ್ರು. ಭಾರತೀಯ ಸಂವಿಧಾನವನ್ನ ಉಳಿಸುವ ರಾಷ್ಟ್ರದ ಏಕೈಕ ಭರವಸೆ ಅಂದ್ರೆ ಅದು ರಾಹುಲ್ ಗಾಂಧಿ ಅಂತ ತಿರುಮಾವಲವನ್ ಅವರು ರಾಹುಲ್ ಗಾಂಧಿಯನ್ನ ಹೊಗಳಿದರೆ, ತಿರುಮಾವಲವನ್ ಜಿ ಮತ್ತು ಅವರ ಪಕ್ಷ ಮೋಸ್ಟ್ ಸೆಕ್ಯುಲರ್ ಅನ್ನುವ ಭಾವನೆ ರಾಹುಲ್ ಗಾಂಧಿ ಅವರದ್ದು. ಜನಸಾಮಾನ್ಯರಲ್ಲಿ ಯಾರಾದರೂ ತಮ್ಮ ತಂದೆಯನ್ನೇ ಹತ್ಯೆ ಮಾಡಿದವರ ಬೆಂಬಲಿಗರ ಜೊತೆಗೆ ಇಷ್ಟೊಂದು ಆತ್ಮೀಯ ಸಂಬಂಧ ಇಟ್ಟುಕೊಳ್ಳಲು ಸಾಧ್ಯನಾ? ಅಂಥದ್ದೊಂದು ವಿಚಾರವನ್ನ ಊಹೆ ಮಾಡಿಕೊಳ್ಳೋದಾದರೂ ಸಾಧ್ಯ ಇದೆಯಾ? ಅಧಿಕಾರದ ಆಸೆ ಏನೆಲ್ಲ ಮಾಡಿಸಿಬಿಡುತ್ತೆ ಅಲ್ವಾ?